ಥ್ಯಾಂಕ್ ಯು ಲಾರ್ಡ್. ವಿಶೇಷವಾಗಿ ಈ ವಾಡಿ ಎಂಬ ಪ್ರಾಂತಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಎರಡನೇದಾಗಿ ಈ ಒಂದು ಕನೆಕ್ಷನ್ ಮಾಡಲ್ಪಟ್ಟಂಥ ಪಾಸ್ಟರ್ ನರೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಅವರ ಮೂಲಕವಾಗಿ ಪರಿಚಯ ಆಗಿರುವಂಥ ಪಾಸ್ಟರ್ ಡೇವಿಡ್ ಅವ್ರಿಗೂ ನಾನು ವಂದನೆಗಳನ್ನ ಸಲ್ಲಿಸುವವನಾಗಿದ್ದೇನೆ. ಅದೇ ಪ್ರಕಾರವಾಗಿ ಈ ಕೂಟಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಮೆಥೋಡಿಸ್ಟ್ ಸಭಾಪಾಲಕರಿಗೂ ಅವರ ಮಂಡಳಿಯವರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸುತ್ತಾ, ಈ ಕೂಟಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಯಾರು ಗ್ರೇಸಿ ಅಂತ ಇದ್ದೀರಾ? ನನಗೆ ಗೊತ್ತಿಲ್ಲ, ಪದೇ ಪದೇ ಆ ಹೆಸರು ದೇವರು ತೋರಿಸ್ತಾ ಇದ್ರು. ಯಾರಾದ್ರೂ ಇದ್ದರೆ ದೇವರ ಮಹಿಮೆಗೆ ನೀವು ದೇವ್ರನ್ನ ಘನಪಡಿಸಬಹುದು. ಜೋಸೆಫ್ ಯಾರು ನನಗೆ ಗೊತ್ತಿಲ್ಲ. ನಿಮ್ಮ ಮನೇಲಿರ್ಬೋದು, ನಿಮ್ಮ ಒಂದು ಲಿಂಕಲ್ಲಿ ಇರ್ಬೋದು, ಅಂಥ ವ್ಯಕ್ತಿಗಳನ್ನ ದೇವರು ಸಂಧಿಸಿದ. ಇನ್ನೊಬ್ಬರು ಕುಮಾರ್, ದೇವರವ್ರನ್ನ ಸಂಧಿಸಿದ. ಇದರ ಪ್ರೈಸ್ ಗಾಡ್, ಜೋರಾಗಿ ಚಪ್ಪಾಳೆ ಹೊಡಿಬೋದಾ? ನಾನು ಬಂದಾಗಿಂದ ದೇವರಾತ್ಮ ನನ್ನ ಕಣ್ಮುಂದೆ ಅದನ್ನು ತಗೊಂಬರ್ತಾ ಇದ್ದ. ಯಾರು ಗ್ರೇಸ್ ನನಗೆ ಗೊತ್ತಿಲ್ಲ, ಯಾರು ಜೋಸಫ್ ನನಗೆ ಗೊತ್ತಿಲ್ಲ, ಯಾರು ಕುಮಾರ್ ನನಗೆ ಗೊತ್ತಿಲ್ಲ. ಆದರೆ ಈ ರಾತ್ರಿ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರು ನಮ್ಮನ್ನು ಸಂಧಿಸಲಿಕ್ಕಿದ್ದಾನೆ. ದೇವರು ಅವನ ಮಾತುಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಡೆಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಆಮೇಲೆ ಇನ್ನೊಬ್ಬರಿಗೆ ಯಾರಿಗೆ ಅಂತ ಗೊತ್ತಿಲ್ಲ, ಒಂದು ಕಣ್ಣು ಪ್ರಾಬ್ಲಮ್ ಇದೆ. ಆ ಕಣ್ಣು ಪ್ರಾಬ್ಲಮ್ ನೀವು ಅಕ್ಸೆಪ್ಟ್ ಮಾಡುವಾಗ ನಾನು ದೇವರು ಬಿಡುಗಡೆ ಮಾಡ್ತಾನೆ. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನು ಒಬ್ಬರು ಯಾರಾದರೂ ಗಟ್ಟಿಯಾಗಿ ಹೋದ್ರು. ಫಿಲಿಪ್ಪಿ 4:19 ವಚನ. ನನ್ನ ದೇವರು ಕ್ರಿಸ್ತೇಸುವಿನ ಮೂಲಕವಾಗಿ ನಿಮ್ಮೆಲ್ಲರ ಕೊರತೆಗಳನ್ನು ಅವನು ನೀಗಿಸುತ್ತಾನೆ ಅಂತ ಸತ್ಯವೇದ ಹೇಳ್ತದೆ. ಯೇಸು ಇವತ್ತು ನಿಮ್ಮನ್ನು ರಕ್ಷಿಸುವುದಕ್ಕೂ ನಿಮ್ಮನ್ನು ಬಿಡಿಸುವುದಕ್ಕೂ ಬಂಧನಗಳಿಂದ ಬಿಡಿಸಿ ಕಾಪಾಡುವುದಕ್ಕೆ ಯೇಸು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಸತ್ಯವೇದ ಹೇಳ್ತದೆ, ಒಂದು ಕುಟುಂಬವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಪರಲೋಕದ ದೇವರು ಒಬ್ಬ ಪ್ರವಾದಿಯನ್ನ, ಒಬ್ಬ ದೇವಭಕ್ತನನ್ನ, ಒಬ್ಬ ದೇವ ಸೇವಕನನ್ನ, ದೇವರ ಮಾತನ್ನು ಕೇಳುವಂತ ವ್ಯಕ್ತಿಯನ್ನ ದೇವರೇ ಬಿಸ್ತಾನೆ. ಸತ್ಯವೇದ ಹೇಳ್ತದೆ, ದೇವರು ಎಲಿಯನಿಗೆ ಹೇಳ್ತಾನೆ, ಎಲಿಯ, ಒಂದು ಕುಟುಂಬ ಬರಗಾಲಕ್ಕೆ ಒಳಗಾಗ್ತಾ ಇದೆ, ಸಮಸ್ಯೆಗೆ ಒಳಗಾಗ್ತಾ ಇದೆ, ಚಿಂತೆಗೆ ಒಳಗಾಗ್ತಾ ಇದೆ, ಮರಣಕ್ಕೆ ಒಳಗಾಗ್ತಾ ಇದೆ, ಭಯಕ್ಕೆ ಒಳಗಾಗ್ತಾ ಇದೆ, ಬಿದ್ದೋಗುವಂಥ ಸಂದರ್ಭ, ನಿರಾಶೆ ಆಗುವಂಥ ಸಂದರ್ಭ, ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಸಂದರ್ಭ. ಅಂತ ಕುಟುಂಬವನ್ನು ನಾನು ರಕ್ಷಣೆ ಮಾಡಬೇಕಂತ ಇದ್ದೇನೆ. ಅವ್ರು ಬಿದ್ದೋಗಕ್ಕೆ ಮೊದಲೇ, ಸೋತೋಗೋಕ್ಕೆ ಮೊದಲೇ, ನಿರಾಶೆ ಆಗೋಕ್ಕೆ ಮೊದಲೇ, ಜೀವನ ಕಳ್ಕೊಳ್ಳೋಕ್ಕೆ ಮೊದಲೇ ನನ್ನ ಮಗನಾದ ನೀನ್, ನನ್ನ ಸೇವಕನಾದ ನೀನ್, ನನ್ನ ಮಾತನ್ನು ಕೇಳುವಂತ ನೀನ್ ಆ ಮನೆಯನ್ನು ರಕ್ಷಿಸುವುದಕ್ಕೋಸ್ಕರ ನಾನು ನಿನ್ನನ್ನು ಕಳಿಸುವವನಾಗಿದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಎಲಿಯನಿಗೆ ದೇವರು ಮಾತನಾಡಿ, ಒಂದು ಹಳ್ಳದಲ್ಲಿ ಹೋಗಿ ಕೂತುಕೋ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುತ್ತೆ, ಆ ಹಳ್ಳದಲ್ಲಿ ಇರುವ ದಿನದ ತನಕ ನಿನಗೆ ಆಹಾರಗಳನ್ನು ಪೋಷಣೆ ಮಾಡೋದಕ್ಕೆ, ನಿನ್ನನ್ನು ರಕ್ಷಿಸೋದಕ್ಕೆ, ನಿನ್ನನ್ನು ಬೂಸ್ಟ್ ಮಾಡೋದಕ್ಕೆ, ನಿನಗೆ ಬೇಕಾದದನ್ನು ಒದಗಿಸಿಕೊಡೋದಕ್ಕೆ ನಾನು ಕಾಗೆಗಳಿಗೆ ಅಪ್ಪಣೆ ಕೊಡ್ತೇನೆ. ಪ್ರಿಯ ಸಹೋದರಿಯೇ, ಒಂದು ಕುಟುಂಬವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ದೇವರ ಮಾತನ್ನು ಕೇಳುವಂಥವರು ಯಾರೇ ಆಗಿರುವುದಾದರೂ
ಅವರನ್ನು ದೇವರು ಎಬ್ಬಿಸುವುದು ಮಾತ್ರ ಅಲ್ಲ, ನಡೆಸುವುದು ಮಾತ್ರ ಅಲ್ಲ, ಅವನು ಕಾದು ಕಾಪಾಡಿ ಸಾಕ್ಷಿಯನ್ನು ಎಬ್ಬಿಸುವವನಾಗಿದ್ದಾನೆ. ಎಲಿಯನ ಜೀವಿತದಲ್ಲಿ ದೇವರ ಮಾತನ್ನು ಕೇಳಲ್ಪಟ್ಟಂತ ಆ ಪ್ರವಾದಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ದೇವರ ಸ್ವರ ಬರುವಾಗ ಹಳ್ಳದಲ್ಲಿ ಹೋಗಿ ಕೂತಿದ್ದಾನೆ, ಹಳ್ಳದ ನೀರನ್ನು ಕುಡಿದಿದ್ದಾನೆ, ಕಾಗೆಗಳ ಮೂಲಕವಾಗಿ ಬಂದಂತ ಆಹಾರ ಪದಾರ್ಥವನ್ನ ಅವನು ಸೇವನೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವನು ಡಿಸ್ಕರೇಜ್ ಆಗಿಲ್ಲ, ನಿರಾಶೆ ಆಗಿಲ್ಲ, ಕೋಪಿಸ್ಕೊಂಡಿಲ್ಲ. ಸರ್ವಶಕ್ತನಾದ ದೇವರ ಮಾತಿಗೆ ವಿಧೇಯನಾದ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅವನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಯನ್ನು ದೇವರು ನೀಗಿಸ್ತಾನಂತೆ. ಪ್ರಿಯ ಸಹೋದರಿ, ಒಂದು ವಿಧವೆಯ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಒಬ್ಬ ಪ್ರವಾದಿಯನ್ನು ದೇವರು ಎಬ್ಬಿಸಿದ್ದಾನೆ. ಆ ಪ್ರವಾದಿಯ ಕೆಲಸ ಆ ವಿಧವೆಯ ಮನೆಯನ್ನು ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡುವುದಕ್ಕೋಸ್ಕರ ದೇವರ ಅನುಮತಿಯನ್ನು ಪಡೆಯಲ್ಪಟ್ಟಂತ ಎಲಿಯ ಹಳ್ಳದಲ್ಲಿ ಹೋಗಿ ಹಳ್ಳದಲ್ಲಿರತಕ್ಕ ನೀರನ್ನು ಕುಡಿದು ಕಾಗೆಗಳು ತಂದು ಕೊಡುವಂತ ಆಹಾರ ಪದಾರ್ಥವನ್ನು ತಿಂದು ತದನಂತರ ದೇವರ ಉತ್ತರ ಬರುವ ದಿನದ ತನಕ ದೇವರು ಎಲ್ಲಿ ಇರು ಅಂತ ಹೇಳಿದ್ನೋ ಅಲ್ಲೇ ಆತನಿದ್ದಾನೆ. ದೇವರು ಎದ್ದು ಹೊರಡು ಅನ್ನುವಾಗ ಅವನು ಎದ್ದು ಹೊರಡಲಿಕ್ಕೆ ಸಿದ್ಧನಾಗಿದ್ದಾನೆ. ಸತ್ಯವೇದ ಹೇಳ್ತದೆ, ಒಂದು ಕುಟುಂಬವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ದೇವರು ಎಲಿಯನನ್ನು ಎಬ್ಬಿಸಿದಾನಲ್ಲ, ಆ ಎಲಿಯ ವಿಧವೆ ಮನೆಗೆ ಹೋಗಿ ವಿಧವೆಗೆ ಹೇಳ್ತಾನೆ, ಒಂದು ತಂಬಿಗೆ ನೀರನ್ನು ತಗೊಂಡು ಬಾರಮ್ಮ, ನಾನು ಕುಡಿಬೇಕು. ಅವನು ನೀರನ್ನು ತರುವುದಕ್ಕೆ ಕಳಿಸುವಂಥ ಸಂದರ್ಭದಲ್ಲಿ ಮತ್ತೊಂದು ಮಾತು ಹೇಳ್ತಾನೆ, ನೀನು ಬರುವಂಥ ಸಂದರ್ಭದಲ್ಲಿ ಬರುವಂಥ ಸಮಯದಲ್ಲಿ ನೀರನ್ನು ತೆಗೆದುಕೊಂಡು ಬರುವಾಗ ನನಗಾಗಿ ತಿನ್ನೋದಕ್ಕೆ ಆಹಾರ ಪದಾರ್ಥ ತೆಗೆದುಕೊಂಡು ಬಾ. ಪ್ರಿಯ ಸಹೋದರ ಸಹೋದರಿಯೇ, ಆ ಸಂದರ್ಭ ಅವಳು ಕಣ್ಣಲ್ಲಿ ನೀರಾಗ್ತಾ ಇದ್ದಾಳೆ. ಅಯ್ಯ, ನಮ್ಮ ಮನೇಲಿ ಏನಿಲ್ಲ, ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾವಿರೋದನ್ನು ತಿಂದು ಸಾಯೋದಕ್ಕೆ ನಾವು ಸಿದ್ಧರಾಗಬೇಕು. ನಮ್ಮ ಬಳಿ ಏನಿಲ್ಲ. ಪ್ರಿಯ ಸಹೋದರಿಯೇ, ನಿನ್ನ ಹೃದಯವನ್ನು ನೋಡುವಂತ ದೇವರು ನಿನ್ನ ಹತ್ರ ಏನಿಲ್ಲವೋ ನೀನು ಕೊಡುವಾಗ ನಿನ್ನ ಮನೆಯನ್ನು ರಕ್ಷಿಸ್ತಾನಂತೆ. ದೇವರ ವಾಕ್ಯ ಹೇಳ್ತದೆ, ಬರಗಾಲದಲ್ಲಿ ಸಿಕ್ಕಾಕೊಂಡಿರತಕ್ಕ ಆ ವಿಧವೆಯ ಮನೆಯನ್ನು ರಕ್ಷಣೆ ಮಾಡೋದಕ್ಕೆ ಎಲಿಯ ಎಂಬ ಪ್ರವಾದಿಯನ್ನು ದೇವರು ಕಳಿಸುವಾಗ ಅಷ್ಟು ಸುಲಭವಾಗಿ ವಿಶ್ವಾಸದ ಮನೆ ಸಾಯಲ್ಲ, ಬಿದ್ದೋಗೋದಿಲ್ಲ, ನಿರಾಶೆ ಆಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಒಂದು ಅಲ್ಲೇಲೂ ಹೇಳ್ಬೋದಾ? ನಿಮ್ಮ ನಿರೀಕ್ಷೆ ನಿರರ್ಥಕವಾಗೋದು. ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ವಿಶ್ವಾಸ ಇಟ್ಟಿದ್ದೀರಾ, ಆತುಕೊಂಡಿದ್ದೀರಾ, ನಂಬಿ ಜೀವಿಸ್ತಾ ಇದ್ದೀರಾ. ಎಂಥ ಸಮಯ ಸಂದರ್ಭ ಆಗಿದ್ರು, ಸ್ಥಿತಿಗತಿಗಳು ಏನೇ ಆಗಿದ್ರು, ಪರಿಸ್ಥಿತಿ ಯಾವುದೇ ಆಗಿದ್ರು, ನಂಬಿಕೆ ಕಡಿಮೆ ಮಾಡಿಕೊಳ್ಳಬೇಡ. ಇವತ್ತು ನಿನ್ನ ಮನೆಗೆ ಎಲಿಯನಾಗೆ ಯೇಸು ಬಂದಿದ್ದಾನೆ. ಎಲಿಯನಾಗೆ ನಿನ್ನನ್ನು ರಕ್ಷಿಸೋದಿಕ್ಕೆ ಯೇಸು ಬಂದಿದ್ದಾನೆ. ಪ್ರಿಯ ಸೋದರಿ, ನಿನ್ನ ಪರಿಸ್ಥಿತಿಯನ್ನ, ಸ್ಥಿತಿಗತಿಯನ್ನ, ಆಗು ಹೋಗುಗಳನ್ನು ಯೇಸುವಿನ ಕೈಗೆ ಸಮರ್ಪಣೆ ಮಾಡು. ನೀನು ಯಾವಾಗ ಮಾಡ್ತೀಯೋ ಕತ್ತಲೆಯಿಂದ ನೀನು ಬೆಳಕಿಗೆ ಬರ್ತೀಯ, ಮರಣದಿಂದ ನೀನು ಜೀವಕ್ಕೆ ಬರ್ತೀಯ, ಶಾಪಗಳಿಂದ ನೀನು ಆಶೀರ್ವಾದದ ಕಡೆಗೆ ಬರ್ತೀಯ. ಒಂದು ಅಲ್ಲೇಲೂಯ. ಎಷ್ಟು ಜನ ಕತ್ತಲೆಯಿಂದ ಬೆಳಕಿಗೆ ಬರಬೇಕು? ಕತ್ತಲೆಯಿಂದ ಬೆಳಕಿಗೆ ಎಷ್ಟು ಜನ ಬರಬೇಕಾಗಿದೆ? ಮರಣದಿಂದ ಎಷ್ಟು ಜನ ಜೀವಕ್ಕೆ ಬರಬೇಕಾಗಿದೆ? ಶಾಪದಿಂದ ಎಷ್ಟು ಜನ ಆಶೀರ್ವಾದಕ್ಕೆ ಬರಬೇಕಾಗಿದೆ? ಇವತ್ತು ಯೇಸು ನಿಮ್ಮ ಮನೆಗೆ ಬರ್ಲಿಕ್ಕಿದ್ದಾನ್ರಿ. ಯೇಸು ನಿಮ್ಮ ಮನೆಗೆ ಬರ್ಲಿಕ್ಕಿದ್ದಾನೆ. ಎಷ್ಟು ಜನ ಯೇಸುವನ್ನ ಕರ್ಕೊಂಡು ಹೋಗೋಕ್ಕೆ ಸಿದ್ಧರಾಗಿದ್ದೀರಾ? ಒಂದು ಆಮೇಲೆ ಹೇಳ್ರಿ. ನೀವು ಆಮೇಲೆ ಹೇಳುವಾಗ ಯೇಸು ನಿಮ್ಮ ಜೊತೆ ಬರ್ತಾನೆ.
ಲೂಕ 19:10 ಹೇಳುತ್ತೆ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾನಲ್ಲ. ಈ ಅಧ್ಯಾಯ ಒಬ್ಬನನ್ನ ಕುರಿತು ಮಾತನಾಡ್ತಾ ಇದೆ. ಎಲಿಯ ಯಾವ ಮನೆಗೆ ಹೋದ್ನೋ, ಎಲಿಯ ಹೇಳುವಾಗ ಆ ವಿಧವೆ ಕೇಳಿದ್ದಾಳೆ, ಇರೋದನ್ನ ಕೊಟ್ಟಿದ್ದಾಳೆ. ಆಗ ದೇವರ ವಾಕ್ಯ ಹೇಳ್ತದೆ, ಎಲಿಯನು ತಿಂದು ಅವರನ್ನ ಶಪಿಸದೆ, ಅವರನ್ನ ಮರಣಕ್ಕೆ ಒಪ್ಪಿಸದೆ, ದೇವರ ವಾಕ್ಯ ಹೇಳ್ತದೆ, ಯಾವ ವಿಧವೆ ಇರೋದನ್ನ ಕೊಟ್ಟಿದ್ದಾಳೋ ಆ ಮನೆಯನ್ನ ಕತ್ತಲೆಯಿಂದ ಎಲಿಯ ಬೆಳಕಿಗೆ ತಂದಿದ್ದಾನೆ. ಮರಣದಿಂದ ಎಲಿಯ ಜೀವದ ಕಡೆಗೆ ತಂದಿದ್ದಾನೆ. ಶಾಪದ ಕಡೆಯಿಂದ ಆಶೀರ್ವಾದದ ಕಡೆಗೆ ಎಲಿಯ ಕೊಂಡು ತಂದಿದ್ದಾನೆ. ಕಾರಣ ಏನ್? ನೀನು ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ. ಒಂದು ಆಮೇನ್. ನೀನು ನಂಬಿದರೆ ದೇವರ ಮಹಿಮೆನ ಕಾಣ್ತೀಯಮ್ಮ. ಆಕೆ ನಂಬಿದಳು. ಯಾರು ನಂಬ್ತಾರೋ ಅವ್ರನ್ನ ದೇವರು ಹೊರಗಡೆ ಕರ್ಕೊಂಡು ಬರ್ತಾನೆ. ಯಾರು ನಂಬ್ತಾರೋ ಅವರನ್ನ ದೇವರು ಬೆಳಕಿಗೆ ಕರ್ಕೊಂಡು ಬರ್ತಾನೆ. ಅವರಿಗೆ ಜೀವದ ಕಡೆಗೆ ಕರ್ಕೊಂಡು ಬರ್ತಾನೆ. ಅವರಿಗೆ ಆಶೀರ್ವಾದದ ಕಡೆಗೆ ನಾನು ಯೇಸು ನಡೆಸಲಿಕ್ಕಿದ್ದಾನೆ. ಜಕಾಯ ಯೇಸುನ ನೋಡಬೇಕಂತ ಅವನಿಗೆ ಬಹಳ ಆಸೆ. ಯಾಕೆ? ಆ ಜಕಾಯನ ಒಳಗೆ ಯೇಸುವನ್ನು ನೋಡಬೇಕಂತ ಆಸೆ ಬಂತು. ಯಾರಾದರೂ ಹೇಳ್ತೀರಾ? ಜಕಾಯ ಫೈನಾನ್ಸ್ ಕಲೆಕ್ಟರ್. ಅವನ ಒಳಗಡೆ ಒಂದು ನಿರೀಕ್ಷೆ, ಅವನ ಒಳಗಡೆ ಒಂದು ಆಸೆ, ಅವನ ಒಳಗಡೆ ಒಂದು ದರ್ಶನ. ಏನಪ್ಪ ದರ್ಶನ? ಏನಪ್ಪ ಆಸೆ? ಏನಪ್ಪ ಅವನ ನಿರೀಕ್ಷೆ? ಆ ಯೇಸು ಯಾರ್? ಆ ಯೇಸು ಯಾರ್? ಆ ಯೇಸುವನ್ನ ನಾನು ನೋಡಬೇಕಂತ ಅವನು ಆಸೆ ಪಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಚರಿತ್ರೆ ಹೇಳುತ್ತೆ, ಆ ಜಕಾಯ ಹಣದ ವ್ಯಾಪಾರ ಮಾಡುವಂಥವನು, ವ್ಯವಹಾರಸ್ಥನು, ಅವನು ಬಡ್ಡಿಗೆ ಬಿಡುವಂಥವನು. ಜನರ ದೃಷ್ಟಿಯಲ್ಲಿ ಹಣ ತೆಗೆದುಕೊಳ್ಳುವಾಗ ಅವನು ದೇವರಾಗಿದ್ದಾನೆ, ಹಣ ಕೇಳುವಾಗ ಅವನು ದೆವ್ವ ಆಗಿದ್ದಾನೆ. ಅದು ದೇವರ ವಾಕ್ಯ ಹೇಳ್ತದೆ, ಕೆಟ್ಟು ಹೋದವರನ್ನು ಹುಡುಕಿ ಯೇಸು ರಕ್ಷಣೆ ಮಾಡಕ್ಕೆ ಬಂದಿದ್ದಾನೆ. ಒಂದು ಹಲ್ಲೆಲೂಯಾ ಇದ್ದೀರಾ? ನಿದ್ರೆ ಮಾಡೋರು ಹಲ್ಲೆಲೂಯಾ ಹೇಳ್ರಿ. ಪ್ರೈಸ್ ಗಾಡ್. ಎಲ್ಲ ಎದ್ದಿದ್ದೀರಾ, ಪರವಾಗಿಲ್ಲ. ಆ ಜಕಾಯನ ಒಳಗಡೆ ಒಂದೇ ಆಸೆ, ನಾನು ಯೇಸುನ ನೋಡಬೇಕು. ಆ ಆಸೆ ಬರಲಿಕ್ಕೆ ಕಾರಣ ಏನು? ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ನಿಜವಾದ ಬೆಳಕು ಯೇಸು. ಕತ್ತಲೆಯಿಂದ ಬಿಡಿಸೋದಕ್ಕೆ ನಿಜವಾದ ಬೆಳಕಾಗಿ, ರಕ್ಷಕನಾಗಿ, ವಿಮೋಚಕನಾಗಿ, ಪಾಪ ಪರಿಹಾರಕನಾಗಿ, ನಮ್ಮೆಲ್ಲರ ಒಡೆಯನಾಗಿ ಯೇಸು ಈ ಲೋಕಕ್ಕೆ ಪ್ರವೇಶ ಮಾಡ್ತಾನೆ. ಅಂತ ಯೇಸುವನ್ನ ಜಕಾಯನಿಗೆ ನೋಡಬೇಕಂತ ಆಸೆ. ಆಸೆ ಹುಟ್ಟಲಿಕ್ಕೆ ಕಾರಣ ಏನು? ಅವನ ಕಂಪ್ನಿಯಲ್ಲಿ ಮತ್ತಾಯ ಅಂತ ಅವನು ಫೈನಾನ್ಸ್ ಕಲೆಕ್ಟರ್ ಇದ್ದ. ಆ ಮತ್ತಾಯ ಆ ಕಂಪ್ನಿಲಿ ನಂಬಿಗಸ್ತನಾದ ಆಳು, ಒಳ್ಳೆ ಕಲೆಕ್ಷನ್ ಮಾಡೋ ಆಳು. ಅವನಿಗೆ ಕೊಟ್ಟಂಥ ಇನ್ಚಾರ್ಜನ್ನು ಭಯಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದ. ಒಂದು ಟೈಮ್ ಬರುತ್ತೆ, ಜಕಾಯನ ಕೈಗೆ ಮತ್ತಾಯನ ಒಂದು ರಿಸೈನ್ ಮಾಡಲ್ಪಟ್ಟಂಥ ಒಂದು ಲೆಟ್ರ್ ಬಂದು ಬಿಡುತ್ತೆ. ಆ ಲೆಟ್ರ್ ತೆಗೆದು ಓದುವಾಗ ಅವನು ಬರೆದಿರ್ತಾನೆ, ಐ ಆಮ್ ಸಾರಿ, ಇಷ್ಟು ವರ್ಷಗಳ ಕಾಲ ನಿಮ್ಮ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡಿದೆ, ಆದರೆ ಇನ್ನು ಮೇಲೆ ನಾನು ಆ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ. ಈ ಕೆಲಸವನ್ನು ನಾನು ಬಿಟ್ಟು ಬಿಡ್ತಾ ಇದ್ದೇನೆ. ಆ ಶಬ್ದವನ್ನು ಕೇಳಿದ ಕೂಡಲೇ ಜಕಾಯನಿಗೆ ಒಂದೇ ವ್ಯಸನ, ಟೆನ್ಷನ್, ಯೋಚನೆ. ಅವನು ಬಿಡಲಿಕ್ಕೆ ಕಾರಣ ಏನು? ನಮ್ಮ ಕಂಪ್ನಿ ಬಿಡಲಿಕ್ಕೆ ಕಾರಣ ಏನು? ಹಾಗಾದ್ರೆ ನಮ್ಮ ಕಂಪ್ನಿಗಿಂತ ಬೇರೆ ಯಾವ ಕಂಪ್ನಿ ಅಧಿಕವಾಗಿ ಸಂಬಳ ಕೊಡ್ತಾ, ಸೌಕರ್ಯ ಕೊಡ್ತಾ, ಅನುಕೂಲ ಮಾಡಿ ಕೊಡ್ತಾ? ಏನು ಪ್ರಾಬ್ಲಮ್? ಆ ಪ್ರಾಬ್ಲಮ್ನ ಕೇಳುವಾಗ
ಮತ್ತಾಯನ್ ಹೇಳೋದಿಲ್ರಿ, ಲೆಟ್ರಲ್ಲಿ ಬರೆದಿರ್ತಾನೆ, ನಾನು ನಿಮ್ಮ ಕೆಲಸಕ್ಕೆ ಗುಡ್ ಬೈ ಹೇಳಿ ಹೊಸ ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದೇನೆ. ಅದು ಯಾವ ಕೆಲಸ ಅಂದರೆ ಯೇಸು ಕ್ರಿಸ್ತನ ಕಂಪನಿಗೆ, ಯೇಸು ಕ್ರಿಸ್ತನ ಸುವಾರ್ತೆ ಸಾರೋಕೆ, ಯೇಸುವನ ಹಿಂಬಾಲಿಸೋಕೆ. ಯೇಸುವನ ನಂಬಿದ್ದೇನೆ, ಯೇಸುವನ ನಂಬಿ ಅವನು ಹೇಳಿದ ಕೆಲಸವನ್ನು ಮಾಡಲಿಕ್ಕೆ ನನ್ನನ್ನು ನಾನು ಸಮರ್ಪಣೆ ಮಾಡಿದ್ದೇನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯೇ, ಒಂದು ಲೆಟರ್, ಒಂದು ರಿಸೈನ್ ಲೆಟರ್ ಜಕಾಯನ ಹೃದಯದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಕಾರಣ ಆಯಿತು. ಅವನು ಚಿಂತೆ ಮಾಡ್ತಾನೆ, ಇಂಥ ನಂಬಿಗಸ್ತನಾದ ಆ ಮತ್ತಾಯನು ಬಿಟ್ಟಿದ್ದಾನಲ್ಲ, ಹಾಗಾದರೆ ಆ ಯೇಸು ಅವನ ಮೂಲಕವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಏನು ಅಂತ ಆಕರ್ಷಣೆ ಆ ಯೇಸುವಿನಲ್ಲಿ ಏನು. ಅವನು ಬರೀತಾನೆ, ಯೇಸು ನನ್ನನ್ನು ಹಿಂಬಾಲಿಸು ಅಂದಾಗ ನಾನಿಲ್ಲ ಅಂತ ಹೇಳೋಕ್ಕಾಗಿಲ್ಲ. ಅವನ ಕಣ್ಣುಗಳು ಹೊಳಿತಾ ಇದೆ, ಅವನ ಬಾಯಲ್ಲಿ ಶಕ್ತಿ ಹೊರಟು ಬಂತು. ಒಂದು ಮ್ಯಾಗ್ನೆಟ್ ರೀತಿಯಲ್ಲಿ ಅವನು ನನ್ನನ್ನು ಆಕರ್ಷಣೆ ಮಾಡಿಬಿಟ್ಟಿದ್ದಾನೆ. ಅದರ ನಿಮಿತ್ತ ನಾನು ಈ ಒಂದು ಕೆಲಸಕ್ಕೆ ರಿಸೈನ್ ಮಾಡ್ತೇನೆ. ಆ ಒಂದು ರಿಸೈನ್ ಲೆಟರ್ ಜಕಾಯನ ಒಳಗೆ ಒಂದು ಆರಂಭ ಆಯಿತು. ನಾನು ಆ ಯೇಸುವನ್ನು ನೋಡಬೇಕು. ಹಲ್ಲೆಲೂಯಾ. ಎಷ್ಟು ಜನ ಯೇಸುನ ನೋಡಲಿಕ್ಕೆ ಇಷ್ಟಪಡ್ತೀರಾ? ಯೇಸುನ ನೋಡೋದು ಮಾತ್ರ ಅಲ್ಲ, ಯೇಸುನ ನೋಡೋಕ್ಕೆ ಅಪೇಕ್ಷೆ ಪಟ್ಟರೆ ಯೇಸು ನಿಮ್ಮ ಮನೆಗೆ ಬರ್ತಾನಂತೆ. ಪ್ರಕಟಣೆ 3:20 ಹೇಳ್ತದೆ, ಈಗೋ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ನನ್ನ ಶಬ್ದವನ್ನು ಯಾರಾದರೂ ಕೇಳಿ ಹೃದಯದ ಬಾಗಿಲನ್ನು ತೆರೆಯುವುದಾದರೆ ಅವರ ಒಳಗೆ ನಾನು ಬರ್ತೇನೆ. ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಆ ಜಕಾಯ ಕಾಯ್ತಾ ಇದ್ದ. ಯೇಸು ಬಗ್ಗೆ ಕೇಳ್ತಾ ಇದ್ದ. ಯೇಸುವಿನ ಮೂಲಕವಾಗಿ ಅನೇಕ ಪರಿವರ್ತನೆಗಳಾಗ್ತಾ ಇದೆಯಲ್ಲ. ಕುಂಟ ನಡೀತಾ ಇದ್ದಾನೆ, ಕುರುಡ ನೋಡ್ತಾ ಇದ್ದಾನೆ, ಮೂಕ ಮಾತಾಡ್ತಾ ಇದ್ದಾನೆ, ಕಿವುಡ ಕೇಳಿಸ್ಕೊಳ್ತಾ ಇದ್ದಾನೆ, ಅನೇಕ ಸೂಚಕ ಕಾರ್ಯಗಳು ನಡೀತಾ ಇದೆಯಲ್ಲ. ಆ ಯೇಸು ಯಾರ್? ಆ ಹೃದಯದ ಒಳಗೆ, ಜಕಾಯನ ಒಳಗೆ ಆಸೆ ಪ್ರಾರಂಭ ಆಯಿತು, ಆ ಯೇಸುವನ್ನು ನಾನು ನೋಡಬೇಕಲ್ಲ ಅಂತ. ಚರಿತ್ರೆ ಹೇಳ್ತದೆ, ಜಕಾಯನು ಸಾಧಾರಣ ವ್ಯಕ್ತಿಯಲ್ಲ. ಹತ್ತತ್ರ 200-300 ಬಿಲ್ಡಿಂಗ್ಗಳ ಓನರ್. ಬಡವ ಅಲ್ಲ, ಶ್ರೀಮಂತ ವ್ಯಕ್ತಿ. ಆ ಯೆರಿಕೋ ಎಂಬ ಪ್ರಾಂತ್ಯಕ್ಕೆ ಯೇಸು ಬರ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತೇಶುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಯನ್ನು ದೇವರು ನೀಗಿಸ್ತಾನಂತೆ. ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರ ಅವನು ಬಡವನಾದ ಅಂತ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಹೃದಯದ ಆಸೆಗಳನ್ನು ನೆರವೇರಿಸುವುದಕ್ಕೋಸ್ಕರ ಯೇಸು ನಿಮ್ಮ ಬಳಿಗೆ ಬಂದಿದ್ದಾನೆ. ಯೇಸು ಯಾರ ಬಳಿಗೆ ಬರ್ತಾನೋ ಅಲ್ಲಿ ಬಿಡುಗಡೆ ಪ್ರಿಯರೇ. ಯೇಸು ಯಾರ ಮನೆಗೆ ಬರ್ತಾನೋ ಅಲ್ಲಿ ಬಿಡುಗಡೆ. ಯೇಸು ಯಾರ ಬಳಿಗೆ ಬರ್ತಾನೋ ಅಲ್ಲಿ ಚಮತ್ಕಾರ. ಪ್ರಿಯ ಸಹೋದರಿ, ಜಕಾಯ ಶ್ರೀಮಂತ. ಯೇಸು ಬರ್ತಾ ಇದ್ದಾನೆ ಅಂತ ಸುದ್ದಿ ಗೊತ್ತಾದಾಗ ಒಂದು ಆಲದ ಮರದ ಮೇಲೆ ಯಾರಿಗೂ ಹೇಳದೆ ಸೈಲೆಂಟಾಗಿ ಹೋಗಿ ಹತ್ತಿ ಕೂತಿಕೊಂಡಿರತಕ್ಕ ಜಕಾಯನ ಬಳಿಗೆ ಯೇಸು ಬರ್ತಾ ಇದ್ದಾನೆ. ಯೇಸು ಬಂದಿರೋದೇ ಈ ಜಕಾಯನನ್ನ ಕತ್ತಲೆಯಿಂದ ಬೆಳಕಿಗೆ ತರೋದಕ್ಕೆ, ಮರಣದಿಂದ ಜೀವದ ಕಡೆಗೆ ತರೋಕೆ, ಶಾಪದಿಂದ ಆಶೀರ್ವಾದದ ಕಡೆಗೆ ತಿರುಗಿಸೋದಿಕ್ಕೆ. ಪ್ರಿಯ ಸಹೋದರಿ, ಯೇಸು ಬಂದು ಜಕಾಯನಿಗೆ, ನಿನ್ನ ಮನೆಗೆ ನಾನು ಬರಬೇಕಂತ ಇದ್ದೀನಿ ಹೇಳಿದ ತಕ್ಷಣ ಚರಿತ್ರೆ ಹೇಳ್ತದೆ, ಆ ಶಬ್ದ ಅವನ ಕಿವಿಗಳಿಗೆ ಬೀಳುವಾಗ ಹೃದಯಪೂರ್ವಕವಾಗಿ ಸಂತೋಷದಿಂದ ಯೇಸುವನ ಮನೆಗೆ ಸ್ವೀಕಾರ ಮಾಡಿದ. ಅವನು ಯಾಕೆ ಅಂತ ಕೇಳಲ್ಲ, ಯಾಕೆ ಬರ್ತೀಯ ಅಂತ ಕೇಳಲ್ಲ, ಯಾವಾಗ ಬರ್ತೀಯ ಅಂತ ಕೇಳಲ್ಲ. ಅವನು ಹೇಳಿದ ಕೂಡಲೇ ಒಡೆಯಲ್ಪಟ್ಟವನಾಗಿ
ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದ. ಸತ್ಯವೇದ ಹೇಳ್ತದೆ, ಬೆಳಕು ಬಂದರೆ ನೀವು ಹುಡುಕಿದ್ರೂ ಕತ್ತಲೆ ಇರೋದಿಲ್ಲ. ಒಂದು ಆಮೇಲೆ ಹೇಳ್ರಿ. ಬೆಳಕು ಬಂದರೆ ಕತ್ತಲೆ ಇರಲ್ಲ. ಬೆಳಕಿನವರಾಗಿರ್ರಿ ಅಂತ ದೇವರು ಹೇಳ್ತಾನೆ. ಲೋಕದಲ್ಲಿ ನೀವು ಸಾಕ್ಷಿಗಳಾಗಿರಬೇಕು ಅಂತ ದೇವರ ಎದುರು ನೋಡ್ತಾನೆ. ಜಕಾರ್ಯನ ಮನೆಗೆ ಯೇಸು ಹೋಗಿದ್ದಾನೆ, ಮೊಣಕಾಲು ಹಾಕಿದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ತನ್ನ ಪಾಪವನ್ನ ಯೇಸುವಿನ ಮುಂದೆ ಅರಿಕೆ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಮುಖವನ್ನು ನೋಡ್ತಾನ್ರಿ, ನನ್ನ ಯೇಸು ನಿಮ್ಮ ಹೃದಯವನ್ನು ನೋಡ್ತಾನೆ. ಮನುಷ್ಯನ ಮುಖವನ್ನು ನೋಡಿದಾನಲ್ಲ, ಯೇಸು ನಿಮ್ಮ ಹೃದಯವನ್ನು ನೋಡ್ತಾನೆ. ಆ ಜಕಾಯನು ಯೇಸುವಿನ ಮುಂದೆ ನೀಲ್ಡವನಾಗಿ, ಒಡೆಯಲ್ಪಟ್ಟವನಾಗಿ ಕಣ್ಣೀರು ಹಾಕುತ್ತಾ, ಏಸಪ್ಪ ನಿನ್ನಲ್ಲಿ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಿಲ್ಲ, ಅಟ್ರಾಕ್ಷನ್ ಇದೆ ಅಂತ ಗೊತ್ತಿಲ್ಲ, ಪರಿವರ್ತನೆ ಇದೆ ಅಂತ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಕೇಳಿದ್ದೆ, ಈಗ ನಿನ್ನನ್ನು ನೋಡ್ತಾ ಇದ್ದೇನೆ. ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ, ನಾನು ಪಾಪ ಮಾಡಿಬಿಟ್ಟಿದ್ದೇನೆ, ಜನಗಳಿಗೆ ವಿರೋಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದೇನೆ, ಈಗಲೇ ಅದನ್ನು ಬಿಟ್ಟು ಬಿಡ್ತೇನೆ ಅಂತ ಅವನು ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತದೆ, ಹೃದಯವನ್ನು ನೋಡುವಂತ ಯೇಸು ನಮಗೆ ರಾತ್ರಿ ಕೇಳ್ತಾನೆ, ಬಿಡುಗಡೆ ಆಗೋದಕ್ಕೆ ನಿನಗೆ ಮನಸ್ಸುಂಟಾ? ಬಿಡುಗಡೆ ಆಗೋದಕ್ಕೆ ನಿನಗೆ ಮನಸ್ಸುಂಟಾ? ಪ್ರೀತಿಯ ಸಹೋದರಿ, ಪ್ರಿಯ ಸಹೋದರನೇ, ಯಾವುದೇ ಪಾಪ ಆಗಿರಲಿ ಈ ರಾತ್ರಿ ಒಪ್ಪಿಸಿಕೊಡೋದಾದರೆ ಯೇಸು ಹೇಳ್ತಾನೆ, ಬಿಡುಗಡೆ ಮಾಡೋದಕ್ಕೆ ನನಗೆ ಮನಸ್ಸುಂಟು. ಬಿಡುಗಡೆ ಆಗೋದಕ್ಕೆ ನಿನಗೆ ಮನಸ್ಸುಂಟಾ? ಜಕಾಯನು ಪಾಪ ಅರಿಕೆ ಮಾಡುವಾಗ ಯೇಸು ಹೇಳ್ತಾನೆ, ಇವತ್ತೇ ಈಗಲೇ ಈ ಮನೆಗೆ ರಕ್ಷಣೆ ಆಯಿತು. ಒಂದು ಹಲ್ಲೆಲೂಯಾ ಬರ್ಬೋದಾ? ಒಂದು ಹಲ್ಲೆಲೂಯಾ ಬರ್ಬೋದಾ? ಜೋರಾಗಿ ಹಲ್ಲೆಲೂಯಾ ಬರ್ಬೋದಾ? ಎಷ್ಟು ಜನ ಬಿಲೀವ್ ಮಾಡ್ತೀರಾ ಯೇಸು ನನ್ನ ಮುಂದೆ ಇದ್ದಾನೆ ಅಂತ? ಯೇಸು ನನ್ನ ಮುಂದೆ ಇದ್ದಾನೆ ಅಂತ ನಂಬೋರೆ ನಿಮ್ಮ ಜೊತೆ ಯೇಸು ಬರಲಿಕ್ಕಿದ್ದ, ನಿಮ್ಮ ಜೊತೆ ಯೇಸು ಬರಲಿಕ್ಕಿದ್ದ. ಥ್ಯಾಂಕ್ ಯು ಲಾರ್ಡ್. ಯೇಸು ಯಾರ ಹತ್ರ ಎಲ್ಲ ಬಂದಿದ್ದಾನೋ ದೊಡ್ಡ ಬಿಡುಗಡೆಯನ್ನು ದೇವರು ತಂದಿದ್ದಾನೆ. ಎಲಿಯನನ್ನು ಎಬ್ಬಿಸಲ್ಪಟ್ಟಂಥ ದೇವರು ಒಂದು ವಿಧವೆ ಮನೆಯನ್ನು ರಕ್ಷಣೆ ಮಾಡೋದಕ್ಕೆ ಅವರ ಮನೆಗೆ ಕಳಿಸಿದ್ದಾನೆ. ಅವಳು ಯಾವಾಗ ಒಪ್ಪಿಕೊಂಡು ಸಮರ್ಪಣೆ ಮಾಡಿದ್ದಾಳೋ ಆ ಮನೆ ರಕ್ಷಣೆ ಹೊಂದುವುದು ಮಾತ್ರ ಅಲ್ಲ, ಚಮತ್ಕಾರವನ್ನು ಆ ಇಡೀ ಗ್ರಾಮ ನೋಡುವ ರೀತಿಯಲ್ಲಿ ನನ್ನ ದೇವರು ಮಾಡಿಬಿಟ್ಟಿದ್ದಾನೆ. ಜನ ಎಲ್ಲ ನೋಡ್ತಾ ಇದ್ದಾರೆ. ಅವ್ರ ಮನೆ ಪಾತ್ರೆ ತುಂಬಿ 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 ಹೋಗ್ತಾ ಇದೆ. ಒಂದೊಂದು ಪಾತ್ರೆ ತುಂಬಿ ಹೊರಸೂಸುವಾಗ ಆ ಊರಿನ ಜನ ಎಲ್ಲ ಸರ್ವಶಕ್ತನಾದ ದೇವರನ್ನ ನಂಬಿಕೆ ಇಟ್ಟರಂತೆ. ಇವತ್ತು ಈ ರಾತ್ರಿ ನಿಮ್ಮ ಮೂಲಕವಾಗಿ ಪರಿಶುದ್ಧಾತ್ಮನ ಕಾರ್ಯಗಳನ್ನು ತುಂಬಿ ಹೊರಸೂಸುವಂಥ ದೇವರು ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಕತ್ತಲೆಯಾಗಿರುವಂಥ ಜನಗಳ ಮನೆಗೆ ನೀವು ಬೆಳಕನ್ನು ಚೆಲ್ಲುವ ರೀತಿಯಲ್ಲಿ, ಅತಿಶಯ ಮಾಡುವ ರೀತಿಯಲ್ಲಿ, ಎಲಿಯನನ್ನು ಎಬ್ಬಿಸುವ ರೀತಿಯಲ್ಲೇ ಒಬ್ಬೊಬ್ಬರನ್ನ ನಾನು ಯೇಸು ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದ. ಅಕ್ಸೆಪ್ಟ್ ಮಾಡೋರು ಆಮೇಲೆ ಹೇಳ್ರಿ, ಅಕ್ಸೆಪ್ಟ್ ಮಾಡೋರು ಆಮೇಲೆ ಹೇಳ್ರಿ. ಎಲಿಯನಾಗೆ ಹೋಗೋಕ್ಕೆ ರೆಡಿ ಇದ್ದೀನಿ ದೇವರೇ, ಯೆಶಾಯನಾಗೆ ಹೋಗೋಕ್ಕೆ ರೆಡಿ ಇದ್ದೀನಿ ದೇವರೇ, ಪೌಲನಾಗೆ ಹೋಗೋಕ್ಕೆ ರೆಡಿ ಇದ್ದೀನಿ ದೇವರೇ, ನಿನ್ನ ಸೇವೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ದೇವರೇ, ನಿನ್ನ ಮನೆ ಕಟ್ಟೋಕ್ಕೆ ನಾನು ರೆಡಿ ಇದ್ದೀನಿ ದೇವರೇ, ನಿನ್ನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಐ ಆಮ್ ರೆಡಿ. ಯಾರು ಹೇಳ್ತಿರೋ ನಾನು ಯೇಸು ನಿಮ್ಮ ಜೊತೆ ಬರಲಿಕ್ಕಿದ್ದ. ಪ್ರಿಯ ಸಹೋದರ ಸಹೋದರಿ, ಸುಮ್ಮನೆ ದೇವರು ನಮ್ಮನ್ನು ಕರ್ಕೊಂಡು ಬಂದಿಲ್ಲ. ಈ ಕತ್ತಲೆಯಿಂದ ಬೆಳಕಿಗೆ ತಂದು, ಶಾಪದಿಂದ ಆಶೀರ್ವಾದಕ್ಕೆ ತಂದು, ಜೀವದಿಂದ ನಿತ್ಯ ಜೀವಕ್ಕೆ ಯೇಸು ತಂದಿದ್ದಾನೆ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಏನಿದೆ ರೀ? ನಾನು ಮುಗಿಸ್ತೀನಿ. ನಮ್ಮೆಲ್ಲರಿಗೂ ಜೀವ ಇದೆ. ಲೋಕದಲ್ಲಿರುವಂಥ ಎಲ್ಲ ಪ್ರಾಣಿಗಳಿಗೂ ಮಾನವನಿಗೆ ಜೀವ ಇದೆ. ಕ್ರೈಸ್ತರಿಗೆ ಒಂದು ಸ್ಪೆಷಾಲಿಟಿ ಏನಂದರೆ,
ಯೇಸುವನ್ನು ಯಾರು ಮನಪೂರ್ತಿಯಾಗಿ ನಂಬುತ್ತಾರೋ ಅವರಿಗೆ ಮಾತ್ರ ನಿತ್ಯ ಜೀವ. ಶಬ್ದ ಬರಲಿಲ್ಲ. ಯಾವ ಜೀವ ಇದ್ದರೆ ಏನು ಪಾಸ್ಟರ್ ಪ್ರಯೋಜನ? ಪ್ರಿಯ ಸಹೋದರಿ, ಕ್ರಿಸ್ತನನ್ನು ಅಂಗೀಕರಿಸಲ್ಪಟ್ಟವನಿಗೆ ಮಾತ್ರ ನಿತ್ಯ ಜೀವ. ನಂಬೋವನಿಗೆ, ನಂಬದೇ ಇರೋವನಿಗಲ್ಲ. ನೀನು ನಂಬಿದ್ರೆ ನಿತ್ಯ ಜೀವ. ಯೇಸುವನ್ನು ನಂಬೋದೇ ನಿತ್ಯ ಜೀವ. ನಂಬದೆ ಹೋಗುವವನಿಗೆ ದೇವರ ದಂಡನೆ ಅಂತೆ. ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ಒಬ್ಬ ಕೇಳ್ತಾನೆ, ಮನುಷ್ಯನಿಗೆ ಹುಟ್ಟಿದಾಗ ಹೆಸರಿಡ್ತಾರಂತೆ. ಹುಟ್ಟುವಾಗ ಅವನಿಗೆ ಹೆಸರು ಬರುತ್ತೆ, ಸತ್ತಾಗ ಅವನ ಹೆಸರು ಹೊರಟೋಗುತ್ತಂತೆ. ಅದು ದೇವರ ವಾಕ್ಯ ಹೇಳ್ತದೆ. ಹುಟ್ಟಿ ಸಾಯುವ ಬಿಟ್ವೀನ್ ಇರುವಂಥ ಕ್ರಿಯೆಗಳನ್ನ ದೇವರು ನೋಡಿ ನಮ್ಮನ್ನು ಆಶೀರ್ವದಿಸ್ತಾರಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಒಳ್ಳೆಯವನು, ತನ್ನ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ. ಒಂದು ಆಮೇಲೆ ಹೇಳ್ತೀರಾ? ಎಷ್ಟು ಜನ ಬಿಲೀವ್ ಮಾಡ್ತೀರಾ? ನನ್ನ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ನಮ್ಮ ದೇವರು ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ. ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತಿ ಅಂತ ನನ್ನ ದೇವರು ಮಾತನಾಡ್ತಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯೇ, ಪ್ರಾರ್ಥನೆ ಮಾಡಿ ಮಾಡಿ ನಿರೀಕ್ಷೆ ಕಳ್ಕೊಂಬೇಡ. ಪ್ರಾರ್ಥನೆ ಮಾಡಿದಷ್ಟು ನಿನ್ನ ನಿರೀಕ್ಷೆ ಜಾಸ್ತಿ ಆಗಬೇಕು. ಪ್ರವಾದಿ ಯೆಶಾಯ 40:31 ಆತನು ಮಾತನಾಡ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರೇ ಹೊಸ ಬಲ ನನ್ನ ದೇವರು ನಿಮಗೆ ಕೊಡ್ತಾನಂತೆ. ಯಾವಾಗೆಲ್ಲ ದೇವರ ಸಮ್ಮುಖಕ್ಕೆ ನೀನು ಬರ್ತೀಯೋ, ದೇವರ ಸನ್ನಿಧಾನಕ್ಕೆ ಬರ್ತೀಯೋ, ದೇವರನ್ನ ಹುಡುಕಿ ಬರ್ತೀಯೋ, ಆಗ ನಿನ್ನ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತಂತೆ. ದೇವರನ್ನ ನಂಬುದವನ ಸ್ಟ್ರೆಂತ್ ಕಡಿಮೆ ಆಗೋದೇ ಇಲ್ಲ. ಪ್ರಾರ್ಥನೆ ಮಾಡಿ ಸೋತವ್ರು ಯಾರೂ ಇಲ್ಲ. ಪ್ರಾರ್ಥನೆ ಮಾಡಿ ಬಿದ್ದೋದವನು ಯಾರೂ ಇಲ್ಲ ರೀ. ಪ್ರಾರ್ಥನೆ ಮಾಡಿದಷ್ಟು ಅವನ ಬಲ ಇನ್ಕ್ರೀಸ್ ಆಗುತ್ತೆ. ಪ್ರಾರ್ಥನೆ ಮಾಡಿದಷ್ಟು ಅವನಿಗೆ ಜಯ ಸಿಗುತ್ತೆ ಅಂತ ಸತ್ಯವೇದ ಹೇಳ್ತದೆ. ಪ್ರಿಯ ಸಹೋದರಿ, ಈ ರಾತ್ರಿ ಕ್ರಿಸ್ತೇಸುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಕೊರತೆನ ದೇವರು ನೀಗಿಸೋದಕ್ಕೆ ಅವನು ಇಷ್ಟಪಡ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಾ? ಯೇಸು ನಮಗಾಗಿ ಬಡವನಾಗಿದ್ದಾನೆ. ನಮ್ಮನ್ನು ಶ್ರೀಮಂತರು ಮಾಡುವುದಕ್ಕೋಸ್ಕರ, ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರ, ನಮ್ಮ ಕೊಂಬನ್ನು ಮೇಲಕ್ಕೆ ತರುವುದಕ್ಕೋಸ್ಕರ, ನಾವು ಬಿದ್ದು ಹೋಗದೆ ಯಾವಾಗಲೂ ತಲೆ ಎತ್ತಿ ನಡೆಯುವುದಕ್ಕೋಸ್ಕರ ಯೇಸು ನಮ್ಮನ್ನು ತಾಯಿ ಗರ್ಭದಲ್ಲಿ ಆರಿಸ್ಕೊಂಡಿದ್ದಾನೆ. ಈ ರಾತ್ರಿ ನೀನು ನಂಬಿದ್ರೆ ನಿನ್ನ ಮನೆಯಲ್ಲಿ ಮಹಿಮೆ ದೇವರು ಮಾಡ್ತಾನೆ. ಈ ರಾತ್ರಿ ನೀನು ನಂಬುವಾಗ ನಿನ್ನ ಶರೀರದಲ್ಲಿ ಬಿಡುಗಡೆಯನ್ನು ದೇವರು ತಗೊಂಡ್ಬರ್ತಾನೆ. ಈ ರಾತ್ರಿ ನೀನು ನಂಬುವಾಗ ಫೈನಾನ್ಷಿಯಲ್ ಮ್ಯಾಟ್ರಿನಲ್ಲಿ ಅವನು ಮಲ್ಟಿಪ್ಲೈ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದ. ಥ್ಯಾಂಕ್ ಯು ಲೋ. ಯಾರಂತ ಗೊತ್ತಿಲ್ಲ, ನೀವು ಅರ್ಧ ಮನೆ ಕಟ್ಟಿ ನಿಲ್ಲಿಸಿದ್ದೀರಾ. ಈ ವರ್ಷ ಆ ಮನೆ ಫುಲ್ಫಿಲ್ ಆಗಲಿಕ್ಕಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲೋ. ಒಬ್ಬರ ಮನೇಲಿ ಯಾರೋ ಒಬ್ಬರು ಪೇಷಂಟ್ ಇದ್ದಾರೆ. ಅವ್ರನ್ನ ನೋಡಿ ನೀವು ತುಂಬ ದುಃಖ ಪಡ್ತೀರ. ಸಮ್ ಟೈಮ್ ದೇವ್ರ ಹತ್ರ ಪ್ರೇಯರು ಮಾಡಿಬಿಟ್ಟಿದ್ದೀರ, ಅವರು ಯಾವಾಗ ಈ ಲೋಕದ ಯಾತ್ರೆ ಮುಗಿಸ್ತಾರೆ ಅಂತ. ಪ್ರಿಯ ಸಹೋದರಿ ಸಹೋದರನೇ, ನಿನ್ನ ಪ್ರಾರ್ಥನೆಗೆ ಸದುತ್ತರ ದೇವರು ಕೊಡಲಿಕ್ಕಿದ್ದಾನೆ. ಅವ್ರು ಸಾಯೋದೆದುರು ನೋಡಬೇಡ, ಅವ್ರ ರಕ್ಷಣೆ ಓದೋದನ್ನು ಎದುರು ನೋಡು. ದೇವ್ರು ನಿನ್ನ ಮೇಲೆ ಕಾರ್ಯ ಮಾಡಲಿಕ್ಕಿದ್ದಾನೆ. ಅವ್ರನ್ನ ನೋಡಿಕೊಳ್ಳೋಕ್ಕಾಗದೆ ಒಂದು ವೇಳೆ ನೀನು ದುಃಖ ಪಡ್ತಾ ಇರ್ಬೋದು. ನಿನ್ನ ದುಃಖಕ್ಕೆ ದೇವರು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ರಾತ್ರಿ ಬಿಡುಗಡೆ ಮಾಡೋದಕ್ಕೆ, ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡೋದಕ್ಕೆ, ನಿನ್ನನ್ನು ಎಲಿಯನಾಗೆ ಯೇಸು ಎಬ್ಬಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ.
ಅನೇಕರು ಬಿದ್ದು ಹೋದಂಥ ಮನೆಗಳಿಗೆ ನಿಮ್ಮನ್ನು ದೇವರು ಕಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಮುಳುಗೋಗ್ತಾ ಇರೋ ಮನೆಗಳನ್ನ ಎಬ್ಬಿಸೋದಕ್ಕೆ ದೇವರು ಕಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಈ ರಾತ್ರಿ ಸಾಯ್ಬೇಕಂತ ತೀರ್ಮಾನ ಮಾಡುವಂಥ ಜನಗಳ ಮಧ್ಯದಲ್ಲಿ ಯೇಸು ನಿಮ್ಮನ್ನು ಕಳಿಸೋದಕ್ಕೆ ಅವನು ಇಷ್ಟಪಡ್ತಾ ಇದ್ದಾನೆ. ಅದನ್ನು ಯಾರು ರಿಸೀವ್ ಮಾಡ್ಕೊಳ್ಳಿಕ್ಕಿದ್ದೀರೋ ಅವರನ್ನು ದೇವರು ಉಪಯೋಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಎಷ್ಟು ಜನ ದೇವರ ಕೈಯಲ್ಲಿ ನಾನು ಉಪಯೋಗ ಆಗಬೇಕಂತ ಅಪೇಕ್ಷೆ ಪಡ್ತೀರಾ? ಅಪೇಕ್ಷೆ ಪಡೆಯೋರು ನಿಮ್ಮ ಬಲಗೈನ ಮೇಲೆ ಕೆತ್ತರಿ. ನಾನು ದೇವರ ಕೈಯಲ್ಲಿ ಉಪಯೋಗ ಆಗಬೇಕು. ಎಸ್, ಒಂದು ನಿಮಿಷ ನಿಮ್ಮ ಬಲಗೈನ ಮೇಲೆ ಕೆತ್ತರಿ. ನಾನೊಂದು ನೋಡ್ತಾ ಇದ್ದೇನೆ, ಅಭಿಷೇಕ ಆ ಕೈಗಳನ್ನ ಮುಟ್ತಾ ಇದೆ. ಅಭಿಷೇಕ ಆ ಕೈಗಳನ್ನ ಮುಟ್ತಾ ಇದೆ. ಅಭಿಷೇಕ ಆ ಕೈಯನ್ನು ಮುಟ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಯಾರೆಲ್ಲ ಇವತ್ತು ಜಕಾಯನಾಗೆ ಒಪ್ಪಿಸ್ಕೊಡ್ತಾ ಇದ್ರು, ಇವತ್ತೇ ನಿನ್ನ ಮನೆಗೆ ರಕ್ಷಣೆ, ಕತ್ತಲೆಯಿಂದ ಬಿಡುಗಡೆ, ಮರಣದಿಂದ ನಿತ್ಯ ಜೀವ, ಶಾಪದಿಂದ ಆಶೀರ್ವಾದ ಹೊಂದ್ಕೊಳ್ರಿ. ಹಾಲೆಲೂಯ. ಅನ್ಯ ಭಾಷೆ ಬರೋರು ಮಾತಾಡ್ಬೋದಾ? ಅನ್ಯ ಭಾಷೆ ಬರೋರು ಮಾತಾಡ್ಬೋದಾ? ಪ್ರಿಯ ಸಹೋದರ ಸಹೋದರಿ, ಅನ್ಯ ಭಾಷೆ ಬರುವಂಥವರೇ, ನೀವು ಮಾತನಾಡುವಾಗ ಆ ಅಭಿಷೇಕ ನಿಮ್ಮ ಮೇಲೆ, ಆ ಅಭಿಷೇಕ ನಿಮ್ಮ ಮೇಲೆ, ಆ ಬೆಂಕಿಯನ್ನು ಇವತ್ತು ದೇವರು ಹತ್ತಿಸ್ತಾ ಇದ್ದಾನೆ. ಆ ಬೆಂಕಿ ನಿಮ್ಮ ಒಳಗೆ ಹತ್ತಲಿಕ್ಕಿದೆ. ಆ ಬೆಂಕಿ ಇವತ್ತಿಂದ ಪ್ರಾರಂಭ ಆಗಲಿಕ್ಕಿದೆ. ನಾನು ದೇವರ ಮನೆ ಕಟ್ಟಬೇಕು, ದೇವರ ರಾಜ್ಯಕ್ಕಾಗಿ ನಿಲ್ಲಬೇಕು, ದೇವರಿಗಾಗಿ ಜೀವಿಸಬೇಕು, ಪ್ರಾರ್ಥನೆ ಸಮಯ ಅಧಿಕ ಆಗಬೇಕು. ದೇವರೇ ನನ್ನನ್ನು ಉಪಯೋಗ ಮಾಡು, ನಾನು ರೆಡಿಯಾಗಿದ್ದೇನೆ, ನನ್ನನ್ನು ನಿನ್ನ ಕೃಪಾವರಗಳಿಂದ ತುಂಬಿಸು. ಕರಗಳು ತಟ್ಟಿ ದೇವರನ್ನ ಮಹಿಮೆ ಪಡಿಸ್ರಿ. ಕರಗಳು ತಟ್ಟಿ, ದೇವರೇ ನಾನು ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ, ನಿನ್ನ ಮಾತನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ, ನಿನ್ನ ವಾಗ್ದಾನ ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ, ನಿನ್ನ ಪ್ರವಾದನೆ ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ, ನಿನ್ನ ಕಾರ್ಯಗಳನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ. ಎಸ್ ಲೋ, ಎಸ್ ಲೋ, ಎಸ್ ಲೋ, ಐ ರಿಲೀವ್ ದ ಪವರ್. ಹೊಂದಿಕೋ, 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 ಹೊಂದಿಕೋ. ಎಸ್, ಎಸ್, ಬರಲಿ ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಬಲ. ಎಸ್, ನಾಚಿಕೆ ಪಡಬೇಡ, ಯಾರೇನು ಮಾಡ್ತಾರೆ ಅಂತ ನೋಡಬೇಡ. ನಿನ್ನನ್ನು ನೀನು ಒಪ್ಪಿಸ್ಕೊಡು, ಒಪ್ಪಿಸ್ಕೊಡು, ಒಪ್ಪಿಸ್ಕೊಡಮ್ಮ, ಒಪ್ಪಿಸ್ಕೊಡಿ ಬ್ರದರ್ ಸಿಸ್ಟರ್, ಒಪ್ಪಿಸ್ಕೊಡು. ಇದೇ ರಾತ್ರಿ, ಇದೇ ರಾತ್ರಿ ಕನಸುಗಳು ಬರಲಿಕ್ಕಿದೆ, ದರ್ಶನಗಳು ಬರಲಿಕ್ಕಿದೆ, ಪ್ರವಾದನೆಗಳು ಬರಲಿಕ್ಕಿದೆ, ಕಾರ್ಯ ನಡೀಲಿಕ್ಕಿದೆ. ಪರಿವರ್ತನೆ, ಪರಿವರ್ತನೆ, ಪರಿವರ್ತನೆ. ಹೊಂದ್ಕೋ, 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 ಹೊಂದ್ಕೋ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಇಲ್ಲಿ 3 ಜನ ಇದ್ದೀರಿ, ಸೇವೆ ಮಾಡೋಕ್ಕೆ ಭಾಳ ಆಸೆ ನಿಮಗೆ. ಯಾರೇನು ಅಂದ್ಕೊಳ್ತಾರೋ ಅಂತ ನಿಮಗೆ ಭಯ. ಆದರೆ ನಿಮ್ಮನ್ನು ದೇವರು ಉಪಯೋಗ ಮಾಡಲಿಕ್ಕಿದ. ನೀವು ಪ್ರಾರ್ಥನೆ ಮಾಡಿ ಜಯವನ್ನು ಹೊಂದುವವರಾಗಿದ್ದೀರಿ. ವಿಜ್ಞಾಪನೆಗಳನ್ನು ದೇವ್ರ ಸಮ್ಮುಖದಲ್ಲಿ ಕೊಟ್ಟು ಜಯದ ಪತ್ರವನ್ನು ತೆಗೆದುಕೊಂಡು ಬರುವಂಥ ಶಕ್ತಿ ದೇವರು ಕೊಡ್ತಾ ಇದ್ದಾನೆ. ಯಾರಿಗೆ ನಾನು ದೇವರಿಗಾಗಿ ನಿಲ್ಲಬೇಕು, ನಾನು ಆಶೀರ್ವದಿಸಲ್ಪಟ್ಟ ನಿಧಿಯಾಗಬೇಕು, ಅಭಿಷಕ್ತಳಾಗಿ ನಾನು ಜೀವಿಸಬೇಕು, ಅಭಿಷಕ್ತನಾಗಿ ನಾನು ಇರಬೇಕು, ದೇವರಾತ್ಮನ ಬಲ ಇನ್ನೂ ಬಲವಾಗಿ ನಾನು ನೋಡಬೇಕು ಅನ್ನೋರು, ನೀವು ದೇವ್ರ ಸಮ್ಮುಖದಲ್ಲಿ ಮೊರೆ ಇಡೋದಾದರೆ ನೀವು ಮುಂದೆ ಬರ್ಬೋದು. ಅಂಥವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರಾತ್ರಿ ವಿಶೇಷವಾದ ಬಲ ನಿಮ್ಮ ಮೇಲೆ ಕಾರ್ಯ ಮಾಡಲಿಕ್ಕಿದೆ. ಯಾರೆಂಥವ್ರಿದ್ದೀರಾ? ದೇವ್ರಿಗಾಗಿ ಯಾರಂಥವ್ರಿದ್ದೀರಾ? ನಾಚಿಕೆ ಪಡಬೇಡ, ಬೇರೆಯವ್ರಿಗೋಸ್ಕರ ಬದುಕಬೇಡ, ಯೇಸುವಿಗಾಗಿ ಬದುಕು. ಸಹೋದರ ಸ್ಪಿರಿಟ್ ಆಫ್ ಗಾಡ್, ಓ ರಾಬ ಶಂದಲ ಬಾರಿಕಾರ. ದೇವರೇ, ಯಾರು ನಿನ್ನ ಕೈಯಲ್ಲಿ ಪಾತ್ರಗಳಾಗಿ ಉಪಯೋಗ ಆಗಬೇಕೋ ಅವ್ರು ಬರಲಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಸಹೋದರ ಸಹೋದರಿ, ನಾಚಿಕೆ ಪಡಬೇಡ. ದೇವರ ಅಭಿಷೇಕ ನಿನ್ನ ನೊಗವನ್ನು ಮುರಿದು ಬಿಡ್ತದೆ, ನಿನ್ನ ಸಮಸ್ಯೆನ ಮುರಿದು ಬಿಡ್ತದೆ, ನಿನ್ನ ಮನೆಯಲ್ಲಿ ಪರಿವರ್ತನೆ ಕೊಂಡು ತರ್ತದೆ. ದೇವರ ರಾಜ್ಯದ ನೀತಿಯ ಕಾರ್ಯಕ್ಕಾಗಿ ಕರ್ತನು ಕಾರ್ಯ ಮಾಡಲಿಕ್ಕಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ದೇವರೇ, ತಡೆ ಮಾಡುವ ಶಕ್ತಿಯ ಬಲ ಮುರಿಯಲ್ಪಡಿ. ಬಹರಾಬ ಶಬಾಲ ಬಾರಿಕ. ಥ್ಯಾಂಕ್ ಯು ಲಾರ್ಡ್. ಯಾರಿಗೆ ಒಂದು ಆಸ್ಪಿರಿಟ್, ಯಾರಿಗೆ ಒಂದು ಆಸಕ್ತಿ, 1 ನಿಮಿಷ ದೇವರ ಸಮ್ಮುಖದಲ್ಲಿ ಥ್ಯಾಂಕ್ ಯು ಲಾರ್ಡ್,
ಥ್ಯಾಂಕ್ ಯು ಲಾರ್ಡ್. ಬರಲಿ ಬರಲಿ ದೇವರಾತ್ಮನೇ, ನಿನ್ನ ಕಾರ್ಯಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಓ ರಾಬಾ ಶಂದಲ ಬಾರಿಕ, ಓ ರಾಬಾ ಲಾಭ. ಇವರ ಕಡೆಗೆ ಕೈಗಳನ್ನ ಚಾಚೋಣುವ, ಇವರ ಕಡೆಗೆ ಕೈಗಳನ್ನ ಚಾಚೋಣುವ. ದೇವರಿಗೋಸ್ಕರ ಯಾರು, ದೇವರಿಗೋಸ್ಕರ ಯಾರು? ದೇವರೇ ನಾನಿದ್ದೇನೆ, ನನ್ನನ್ನು ಕಳಿಸು, ನನ್ನನ್ನು ಕಳಿಸು. ಥ್ಯಾಂಕ್ ಯು ಲಾರ್ಡ್. ಅನ್ಯ ಭಾಷೆ ಬರೋರೇ ಇವ್ರ ಕಡೆಗೆ ಕೈಗಳನ್ನ ಚಾಚಿ ಇವ್ರನ್ನ ಆಶೀರ್ವಾದ ಮಾಡುವಂಥ ಅಭಿಷೇಕ ಬೇಕು ಅನ್ನೋರು ಮುಂದೆ ಬರ್ಬೋದು. ಅಭಿಷೇಕದಲ್ಲಿ ಇನ್ಕ್ರೀಸ್ ಆಗಬೇಕು. ಅನ್ಯ ಭಾಷೆ ನನಗೆ ಬೇಕು, ವರಗಳು ನನಗೆ ಬೇಕು, ಪ್ರಾರ್ಥನೆಯ ವರ, ಆರಾಧನೆಯ ವರ, ಅನ್ಯ ಭಾಷೆಯ ವರ, ದರ್ಶನದ ವರ ನನಗೆ ಬೇಕು ಅನ್ನೋರು ಮುಂದೆ ಬರಬಹುದು. ಈ ರಾತ್ರಿ ನಿಮಗೆ ವ್ಯತ್ಯಾಸವಾದ ರಾತ್ರಿ, ಈ ರಾತ್ರಿ ಬಿಡುಗಡೆಯ ರಾತ್ರಿ, ಈ ರಾತ್ರಿ ದೇವರ ಅಭಿಷೇಕ ನಿಮ್ಮಲ್ಲಿ ಕಾರ್ಯ ಮಾಡುವಂಥ ರಾತ್ರಿ. ನಾಚಿಕೆ ಪಡಬೇಡ ಸಹೋದರ, ನಾಚಿಕೆ ಪಡಬೇಡ ಸಹೋದರಿ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ರೀಬಾ ಲಾದ ರಾಮ ನಕ ರಾಮ ಮನಕ ಸಕ ರಬ ಹಾರ ಬಾರಿ ಬಬಾ ಲದ ರಬೆ. ಲಾರ್ಡ್ ಟಚ್ ಯುವರ್ ಪ್ರೆಸೆನ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಈ ತಾಯಿ ಮೇಲೆ, ಈ ಮಗಳ ಆಸೆ, ಈ ಮಗಳ ಹೃದಯದ ಪ್ರಾರ್ಥನೆ, ಇನ್ ದ ನೇಮ್ ಆಫ್ ಜೀಸಸ್ ಐ ರಿಲೀಸ್ ಯುವರ್ ಪವರ್. ಥ್ಯಾಂಕ್ ಯು ಲೋ. ನೀವು ದರ್ಶನಗಳು ಮತ್ತು ಕನಸುಗಳನ್ನ ನೋಡ್ತೀಯಮ್ಮ, ಅದು ನೆರವೇರುತ್ತೆ. ನಿನ್ನ ಮಾತನ್ನು ಜನ ನಂಬಲ್ಲ, ಆದರೆ ಅದನ್ನು ಬರೆದಿಡಿ. ದೇವರು ಅದನ್ನು ಪ್ರೂಫ್ ಮಾಡಲಿಕ್ಕಿದ್ದಾನೆ, ಅದನ್ನು ಪ್ರೂಫ್ ಮಾಡಲಿಕ್ಕಿದ್ದಾನೆ. ಎಷ್ಟೋ ಕನಸುಗಳು ನೋಡಿದ್ದೀರ, ಕೆಲವರು ಅದನ್ನು ಬಿಲೀವ್ ಮಾಡಿಲ್ಲ. ಈ ವರ್ಷ ಇನ್ನು ಅನೇಕ ಕನಸುಗಳನ್ನ ನೋಡಿ ನಿಮ್ಮ ಆತ್ಮಿಕ ಮರ ಅದು ಬೆಳೆದು ಫಲ ಕೊಡುತ್ತೆ. ನಿಮ್ಮ ಹೃದಯದ ಪ್ರಾರ್ಥನೆಗೆ ಫಲ ದೇವ್ರು ತರ್ತಾನೆ. ಯಾರನ್ನ ನೋಡಬೇಡ, ದೇವರ ಆತ್ಮನ ಕಾರ್ಯ ಮಾಡಲಿಕ್ಕಿದೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಈ ತಾಯಿಯ ಕಣ್ಣೀರು ಒರೆಸಲ್ಪಡಲಿ, ಈ ತಾಯಿಯ ಚಿಂತೆಗಳು ಮಾರ್ಪಡಲಿ. ಇವರ ಪ್ರಾರ್ಥನೆಗೆ ದೊಡ್ಡ ಶಕ್ತಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಓ ರಾಬ ಶಂದಲ ಬರಿಕರಾಬ. ಲಾರ್ಡ್ ಟಚ್ ಯುವರ್ ಪ್ರೆಸೆನ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಟಚ್ ಯುವರ್ ಪ್ರೆಸೆನ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಈ ಮಗಳ ಶರೀರದ ಎಲ್ಲ ನೋವುಗಳು ಬಿಟ್ಟು ಹೊರಗೆ ಬರಲಿ, ಬಿಟ್ಟು ಹೊರಗೆ ಬರಲಿ, ಬಿಟ್ಟು ಹೊರಗೆ ಬರಲಿ. ರಾಬ ಲಾದ ರಾಬ ಮಾನಕ ಸಕಾರ್ ಯಾ ಬಲಾಂದ್ರಿಯ. ನೀವು ಯಾರು ನನಗೆ ಗೊತ್ತಿಲ್ಲ ಸಿಸ್ಟರ್, ಆದರೆ ಒಂದು ಸತ್ಯ, ನೀವು ಪ್ರಾರ್ಥನೆ ಮಾಡ್ತಾ 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 ಹೊಸ ಭಾಷೆಗಳನ್ನು ಹೊಂದ್ಕೊಳ್ತೀರ. ಎಲ್ಲಿವರೆಗೂ ಹೋಗುತ್ತೆ ಅಂದರೆ ದುಷ್ಟ ಆತ್ಮಗಳನ್ನು ಪ್ರಾರ್ಥನೆ ಮಾಡುವಾಗ ಅದು ಹೋಗುವಂಥದ್ದು ಟೆಸ್ಟಮನಿಯಾಗಿ ಬರೋದನ್ನು ದೇವ್ರು ತೋರಿಸಲಿಕ್ಕಿದ್ದಾನೆ. ನಿಮ್ಮ ಪ್ರಾರ್ಥನೆ ಮಾಡೋದು ಬಿಡಬೇಡ್ರಿ, ಅನ್ಯ ಭಾಷೆ ಮಾತನಾಡ್ರಿ. ಓ ದೇವರ ಸಮ್ಮುಖದಲ್ಲಿ ಕೂತಾಗ ಬಾಯಿನ ಅಗಲವಾಗಿ ತೆಗೆದು ರಿಸೀವ್ ಮಾಡಿಕೊಡ್ರಿ. ಕರ್ತನ್ ನಿಮ್ಮ ಪ್ರಾರ್ಥನೆ ಮೂಲಕ ಟೆಸ್ಟಮನಿಗಳು ಎದ್ದೇಳುವಂತೆ ಮಾಡಲಿಕ್ಕಿದ್ದಾನೆ. ದೇವರೇ ಅದು ಇದೇ ರಾತ್ರಿಯಿಂದಲೇ ಆರಂಭ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆರಂಭ ಆಗಲಿ. ಐ ರಿಲೀವ್ಸ್ ಯುವರ್ ಪವರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಎಸ್ 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 ಲೋ. ದೇವರೇ, ಈ ಮಗಳು ನಂಬಿಗಸ್ತಳಾಗಿ ನಿನ್ನ ಕೆಲಸ ಮಾಡಿ, ನಿನ್ನ ಚಿತ್ತ ಇವರಲ್ಲಿ ನೆರವೇರಿ, ಇವರು ಸಾಕ್ಷಿ ಎದ್ದೇಳ, ನಿನ್ನ ನಾಮ ಮಹಿಮೆ ಪಡಿಸೋದು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇನಪ್ಪ. ಕಡೆಯದಾಗಿ ದೇವರೇ, ನಿನ್ನ ಸಮ್ಮುಖದಲ್ಲಿ ನಮ್ಮೆಲ್ಲನೂ ಒಪ್ಪಿಸಿಕೊಡ್ತಾನೆ. ಹೌದು ದೇವರೇ, ಕ್ರಿಸ್ತ ಯೇಸುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆ ನೀಗಿಸೋ ದೇವರೇ. ಆ ವಿಧವೆ ಮನೆಯ ಕೊರತೆಯನ್ನು ನಿನ್ನ ಪ್ರವಾದಿಯ ಮೂಲಕ ನೀಗಿಸಿದಕ್ಕಾಗಿ ಸ್ತೋತ್ರ. ಜಕಾಯನ ಜೀವಿತದಲ್ಲಿ ಕತ್ತಲೆ ತೆಗೆದು ಬೆಳಕನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಏಸಪ್ಪ, ಇವತ್ತು ನಿನಗೋಸ್ಕರ ಯಾರೆಲ್ಲ ಸಮರ್ಪಣೆ ಮಾಡಿದ್ದಾರೋ ಕತ್ತಲೆಯಿಂದ ಬೆಳಕಿಗೆ ಬರಲಿ. ಅವ್ರ ಹೃದಯದಲ್ಲಿ ರಾತ್ರಿ ಪರಿವರ್ತನೆ ಆರಂಭ ಆಗಲಿ. ನಾನು ಬದುಕಿದರೆ ಕ್ರಿಸ್ತನೇ, ಸತ್ತರೆ ಕ್ರಿಸ್ತನೇ. ಕ್ರಿಸ್ತನ ನಿಮಿತ್ತ ನನ್ನ ಜೀವಿತ ಶೂನ್ಯ ಅಂತ ಅವ್ರು ಒಪ್ಪಿಕೊಂಡು ತಮ್ಮನ್ನು ಸಮರ್ಪಣೆ ಮಾಡುವ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಮಹಿಮೆ ನಾನು ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ನಮ್ಮ ಜೀವವುಳ್ಳ ತಂದೆ. ಆಮೇನ್.